Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೇ 28ರಂದು ಬಕ್ರೀದ್ ಆಚರಣೆ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಎಸ್ಪಿ ಅರುಣಾಂಶುಗಿರಿ. ಅಸ್ಕಿಹಾಳ ಶ್ರೀ ಹನುಮಾನ್ ದೇವಸ್ಥಾನ ದಾನ ಜಮೀನು ಕಬ್ಜಾ ಪಡೆಯಲು ಯತ್ನ, ರಕ್ಷಿಸಲು ಸಂಗನಗೌಡ ಪಾಟೀಲ್ ಮನವಿ. ಪರಿಶಿಷ್ಟ ಪಂಗಡದ ಶಾಸಕರಿಗೆ 2 ಸಚಿವ ಸ್ಥಾನ 1 ಪರಿಷತ್ ಸ್ಥಾನ ನೀಡಲಿ ರಘುವೀರ್ ನಾಯಕ. ಭಯೋತ್ಪಾದನಾ ನಿಗ್ರಹ ದಿನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಆಚರಣೆ, ಪ್ರಮಾಣ ವಚನ ಬೋಧನೆ. ಸುಖಾಣಿ ಕಾಲೋನಿಯ ಬಂದರಗಲ್ಲಿಯಲ್ಲಿ ಚರಂಡಿ ಸ್ಕ್ಯಾಬ್ ಹಾಕಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ. ಮತ್ತು ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಿಸಿದ ಡಿಸಿ ಪೂವಿತಾ. ನಗರದಲ್ಲಿ ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಆಚರಣೆ ಮಾಡಬೇಕು. ಯಾವುದೇ ಅಹಿತಕರ ಘಟನೆಗಳಾಗದಂತೆ ಎಚ್ಚರಿಕೆಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಮತ್ತು ಕಡ್ಡಾಯವಾಗಿ ಇಲಾಖೆಗಳ ನಿಯಮಗಳ ಅನುಸಾರ ಆಚರಣೆ ಮಾಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಹೇಳಿದರು. ಅವರಿಂದು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದಂಗವಾಗಿ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಯಚೂರು ಮೊದಲಿನಿಂದಲೂ ಸಹೋದರತ್ವದಿಂದ ಪ್ರತಿಯೊಂದು ಧರ್ಮದ ಹಬ್ಬಗಳನ್ನು ಆಚರಿಸಿಕೊಳ್ಳುತ್ತಾ ಬಂದಿದ್ದು ಶಾಂತಿಗೆ ಹೆಸರುವಾಸಿಯಾದ ಜಿಲ್ಲೆಯಾಗಿದೆ. ಸಹೋದರತೆ ಮತ್ತು ಶಾಂತಿ ಇನ್ನು ಮುಂದೆಯೂ ಹೀಗೆ ಇದ್ದು ಮೇ 28ರಂದು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರು. ಪ್ರತಿ ಮಸೀದಿ ಮತ್ತು ಇತರೆ ಪ್ರಾರ್ಥನಾ ಸ್ಥಳಗಳಲ್ಲಿ ಕಡ್ಡಾಯವಾಗಿ CCTV ಕ್ಯಾಮೆರಾಗಳನ್ನು ಅಳವಡಿಸಿರಬೇಕು. ಅದರ ಬಗ್ಗೆ ಆಯಾ ಠಾಣೆಯ ಅಧಿಕಾರಿಗಳು ಪರಿಶೀಲಿಸಬೇಕು. ಪೊಲೀಸ್ ಇಲಾಖೆಯಿಂದ ಭದ್ರತೆ ಸೇರಿದಂತೆ ಅಗತ್ಯ ಸೇವೆಗಳನ್ನು ನೀಡಲಾಗುತ್ತದೆ. ಇತರೆ ಇಲಾಖೆಗಳು ಕೂಡ ಸಾರ್ವಜನಿಕರಿಗೆ ಉತ್ತಮ ಸೇವೆ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಹೇಳಿದರು. ಚೆಕ್ ಮಾಡಿಸ್ಬಿಡಿ, CCTV NS ಆ್ಯಪ್ ತೊಗೊಂಡು ಚೆಕ್ ಮಾಡಿಸಿ ಎಲ್ಲ. ಆಮೇಲೆ ಎಲ್ಲ ಮಸೀದಿ ಎಲ್ಲೆಲ್ಲಿ ಮತ್ತು ಈದ್ಗಾ ಮೈದಾನ ಇದೆ ಅಲ್ಲಿ CC ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿಸಿರಬೇಕು. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನೈಟ್ ರೌಂಡ್ಸ್ ಎಸ್ಪೆಷಲಿ ಬ್ರಿಸ್ಕ್ ಮಾಡಬೇಕು. 31st ಮೇ ತನಕ ಇದು ಜಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಏನೇನು ಹೆಲ್ಪ್ ಬೇಕು ಎಲ್ಲ ಪ್ರೊವೈಡ್ ಮಾಡಿ ಸಾರ್ವಜನಿಕರಿಗೆ. ಓಕೆ. ಪೊಲೀಸ್ ಇಲಾಖೆ ತಮ್ಮೆಲ್ಲರಿಗೆಲ್ಲ ಸಹಕಾರ ಮಾಡಿದೆ. ಈಗಾಗಲೇ ಡೀಟೇಲ್ ಆಗಿ ಫುಲ್ ಹರೀಶ್ ಅವರು ಹೇಳಿದ್ದಾರೆ. ನಾನು ಇನ್ನೇನು ಅವ್ರದ್ದು ಮತ್ತೆ ರಿಪೀಟ್ ಮಾಡಲ್ಲ. ಸೊ ಪೊಲೀಸ್ ಇಲಾಖೆ ತಮ್ಮೊಂದಿಗೆ ಇದೆ. ಥ್ಯಾಂಕ್ ಯು. ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್ ಮಾತನಾಡಿ, ಕರ್ನಾಟಕ ಗೋ ಹತ್ಯೆ ತಡೆಗಟ್ಟುವಿಕೆ ಹಾಗೂ ಗೋ ಸಂರಕ್ಷಣಾ ಸುಗ್ರೀವಾಜ್ಞೆ 2020 ಹಸುಗಳಾಗಲಿ ಹೋರಿಗಳಾಗಲಿ ಎಮ್ಮೆ ಕೋಣ ಈ ಎಲ್ಲವೂ ಈ ಕಾಯ್ದೆಯಡಿಯಲ್ಲಿಯೇ ಬರುತ್ತವೆ. ಕಾನೂನಿನ ನಿಯಮಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಕಾಯ್ದೆಯ ಪ್ರಕಾರ 13 ವರ್ಷ ಮೇಲ್ಪಟ್ಟ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಅಥವಾ ಹೈನುಗಾರಿಕೆ ಸೇರಿ ಇತರೆ ಕಾರ್ಯಗಳಿಗೆ ಬಾರದೇ ಇರುವ ಮತ್ತು ಪಶು ಸಂಗೋಪನಾ ಇಲಾಖೆಯಿಂದ ಈ ಅಂಶಗಳ ದೃಢೀಕರಣ ನೀಡಿದಾಗ ಮಾತ್ರ ಅಂತಹ ಪ್ರಾಣಿಗಳನ್ನು ವಧೆ ಮಾಡಬಹುದೆಂಬ ಅಂಶವಿದ್ದು ಪ್ರತಿಯೊಬ್ಬರು ಇದನ್ನು ಪಾಲನೆ ಮಾಡುವಂತೆ ಮಸೀದಿ ಕಮಿಟಿಗಳು ಪ್ರಾರ್ಥನೆ ವೇಳೆಯಲ್ಲಿ ಸಮುದಾಯದ ಜನರಿಗೆ ತಿಳಿಸಬೇಕು ಎಂದು ಹೇಳಿದರು. ಇದ್ದಾಗ ಮಾತ್ರ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಸರ್ಟಿಫೈಡ್ ಮಾಡಿದರೆ ಅದನ್ನು ವಧೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಇದನ್ನು ನಾವು ಕರೆಕ್ಟಾಗಿ ಇದನ್ನು ಅರ್ಥೈಸ್ಕೋಬೇಕು. ನಾನಿಲ್ಲಿ ನಮ್ಮ ರಸೂಲ್ ಸಾಹೇಬ್ ಅವರು ಮೊದಲನೇದಾಗಿ ನಮ್ಮ ರಸೂಲ್ ಸಾಹೇಬ್ ಅವರಿಗೆ, ನಿಜಾಮುದ್ದೀನ್ ಅವರಿಗೆ ಮತ್ತು ನಮ್ಮ ಖಾಜಾ ಅಸ್ಲೀಂ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಭಾಳ ದೊಡ್ಡ ಒಂದು ಧನ್ಯವಾದಗಳು ಮತ್ತು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನನ್ನ ಪರವಾಗಿ ಅವರೇ ಹೇಳಿಬಿಟ್ಟಿದ್ದಾರೆ. ನಾನು ಮುಂದೆ ಹೋಗ್ಬಿಟ್ಟು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಮಸೀದಿಗಳಲ್ಲಿ ಬರ್ತಕ್ಕಂತಹ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಸಹೋದರರಿಗೆ ಮತ್ತೊಮ್ಮೆ ತಮ್ಮ ಈ ಮುಸ್ಲಿಂ ಮಸೀದಿ ಕಮಿಟಿಯ ಸದಸ್ಯರ ಕಡೆಯಿಂದ ಮತ್ತೊಮ್ಮೆ ಅವರು ನಮಾಜ್ ಅಂತ ಸಂದರ್ಭದಲ್ಲಿ
ಈ ಒಂದು ವಿಷಯವನ್ನು ಅವರಿಗೆ ತಿಳಿಸಿ ಹೇಳಿಬಿಟ್ಟು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಈ ಮೊದಲಿರ್ತಕ್ಕಂಥ ಕಾಯ್ದೆನೇ ಬೇರೆ, 2020 ನಂತರ ಬಂದಿರತಕ್ಕಂಥ ಕಾಯ್ದೆನೇ ಬೇರೆ. ಸೊ ಹೀಗಾಗಿ ನಾವು ಹೇಗೆ ಈಗ ಸಮಾಜದಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಹಿರಿಯ ಅಧಿಕಾರಿ ಹೇಳ್ತಾ ಇದ್ರು, ಹರೀಶ್ ನೀವು ಲಿಟ್ರಲಿ ನೀವು 4 ಗೋಡೆಗಳ ಮಧ್ಯೆ ಕೂತಿದ್ದೀರಿ, ಬಟ್ ಯು ಆರ್ ನಾಟ್ ಸಿಟ್ಟಿಂಗ್ ಇನ್ ನಾಟ್ 4 ವಾಲ್ಸ್, ಯು ಆರ್ ಸಿಟ್ಟಿಂಗ್ ಇನ್ 4 ಗ್ಲಾಸ್ ವಾಲ್ಸ್ ಅಂತ. ಅಂದರೆ ನೀವು ಕೆಲಸ ಮಾಡ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ನೋಡ್ತಾ ಇದ್ದಾರಂಥದ್ದು. ಬಟ್ ಈಗೆಲ್ಲ ಪೂರ್ತಿ CC ಕ್ಯಾಮ್ರಾ ಯುಗ, ಸೋಷಿಯಲ್ ಮೀಡಿಯಾ ಯುಗ, ಪ್ರತಿಯೊಬ್ಬರ ಹತ್ರ ಎಷ್ಟು ಜನ ಕೂತಿದ್ರೆ ಅಷ್ಟು ಜನರ ಹತ್ರ ಕ್ಯಾಮ್ರಾಗಳಿದ್ದಾವೆ. ಮೊದಲು ಒಂದು ಊರಲ್ಲಿ ಒಂದು ಕ್ಯಾಮ್ರಾ ಸಿಗಬೇಕಾಗಿತ್ತಂದರೆ ಕ್ಯಾಮ್ರಾಮನ್ MLA ಸಿಕ್ತಿದ್ರೆ ಕ್ಯಾಮ್ರಾ ಸಿಗ್ತಿರಲಿಲ್ಲ, ಅಂಥ ಒಂದು ಪರಿಸ್ಥಿತಿ ಇತ್ತು. ಈಗ ಪ್ರತಿಯೊಬ್ಬರ ಹತ್ರನೂ ಕ್ಯಾಮ್ರಾ. ನಾನೇನು ಮಾತಾಡಿದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊತಾರೆ, ಬೇರೆ ಏನು ಮಾತಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊತಾರೆ. ಸೊ ಅದೇ ರೀತಿ ಸಮಾಜದಲ್ಲಿ ಏನು ನಡೆಯುತ್ತೆ ಅದನ್ನು ರೆಕಾರ್ಡ್ ಮಾಡ್ಕೊತಾರೆ. ನಾವು ಯಾರು ನೋಡೋದಿಲ್ಲ ಅನ್ನೋ ಒಂದು ಅತಿಯಾದ ವಿಶ್ವಾಸ ಬೇಡ. ಒಂದು ರಾಜ್ಯ ಸರ್ಕಾರ, ನಮ್ಮ ಭಾರತ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿದಾಗ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್, ಸಿಪಿಐಗಳಾದ ದಾದಾವಲಿ, ಉಮೇಶ್ ಕಾಂಬ್ಳೆ, ಮಹಾನಗರ ಪಾಲಿಕೆಯ ಇಇ ಬಸವರಾಜ್, ಪರಿಸರ ಅಧಿಕಾರಿ ಜಯಪಾಲ್ ರೆಡ್ಡಿ, ಪಶು ಇಲಾಖೆಯ ಡಾಕ್ಟರ್ ಶೋಹೇಬ್, ಜಸ್ಕಾಂ ಇಲಾಖೆಯ ಮಹಮ್ಮದ್ ಅಮೀರ್ ಅಹಮದ್, ಸಮಾಜದ ಮುಖಂಡರಾದ ರಸೂಲ್ ಸಾಬ್, ನಿಜಾಮುದ್ದೀನ್, ಸೈಯದ್ ಹಯಾತ್ಗೀರ್ ಸಾಹೇಬ್, ಶ್ರೀನಿವಾಸ್ ಪತಂಗೆ, ಎನ್ ಮಹಾವೀರ್, ಇಸ್ಮಾಯಿಲ್, ಖಾಜಾ ಅಸ್ಲಾಂ, ಇಶಾಕ್ ಸೇರಿದಂತೆ ಅನೇಕರಿದ್ದರು. ನಗರದ ಅಸ್ಕಿಹಾಳ ಗ್ರಾಮದ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ ಮೃತ್ಯು ಪತ್ರ ನೀಡಿ 13 ಎಕರೆ 22 ಗುಂಟೆ ಜಮೀನನ್ನು ನೀಡಿದ್ದು ನಕಲಿ ದಾಖಲೆ ಸೃಷ್ಟಿಸಿ ತ್ರಿವೇಣಿ ನಾರಾಯಣಪ್ಪ ಅಕ್ಕ ನಾರಾಯಣಮ್ಮ ಇವರು ಮಿಟಿವೇಶನ್ ಮಾಡಿಕೊಂಡಿದ್ದು ಮಾರಾಟ ಮಾಡಿದ್ದಾರೆ. ಕೂಡಲೇ ರದ್ದುಗೊಳಿಸಿ ದೇವಸ್ಥಾನ ಅಭಿವೃದ್ಧಿಗೆ ನೀಡಿದ ಭೂಮಿಯನ್ನು ಕಬ್ಜಾ ಮಾಡಿಕೊಳ್ಳಲು ನಡೆಯುತ್ತಿರುವ ಹುನ್ನಾರಗಳನ್ನು ತಡೆಯಬೇಕೆಂದು ದೇವಸ್ಥಾನ ಸಮಿತಿ ಸಂಗನಗೌಡ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀ ಹನುಮಾನ್ ಭಕ್ತರಾಗಿದ್ದ ನಾರಾಯಣಪ್ಪ ತಂದೆ ಬಸಪ್ಪ ಇವರು ದೇವಸ್ಥಾನ ಕಟ್ಟಲು ಸಹಕಾರ ನೀಡಿದ್ದು, ಅವರು ಮರಣ ನಂತರ ಅವರಿಗೆ ಸಂತಾನ ಇಲ್ಲದೆ ಇರುವುದರಿಂದ ಸರ್ವೆ ನಂಬರ್ 141ರಲ್ಲಿರುವ 13 ಎಕರೆ 22 ಗುಂಟೆ ಜಮೀನನ್ನು ನಾರಾಯಣಪ್ಪ ಇವರ ಪತ್ನಿ 1966 ಏಪ್ರಿಲ್ 27ರಂದು ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿ ಮೃತ್ಯು ಪತ್ರ ಬರೆದು ಕೊಟ್ಟಿದ್ದರು. ಇಲ್ಲಿಯವರೆಗೆ ದೇವಸ್ಥಾನ ಸಮಿತಿ ಕಬ್ಜಾದಲ್ಲಿದ್ದು ಜಾತ್ರೆ ಪೂಜಾ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ. ಆದರೆ ಜಮೀನು ಕಬಳಿಸುವ ಉದ್ದೇಶದಿಂದ ತ್ರಿವೇಣಿ ಗಂಡ ನಾರಾಯಣಪ್ಪ ಸುಳ್ಳು ವಂಶಾವಳಿ ಹಾಗೂ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತ್ರಿವೇಣಿ ನಾರಾಯಣಪ್ಪ, ನಾರಾಯಣಮ್ಮ ಗಂಡ ರಾಮಪ್ಪ ಇವರುಗಳು ನ್ಯಾಯಾಲಯದ ಡಿಕ್ರಿ ಪಡೆದು ಮಿಟಿವೇಶನ್ ಮಾಡಿಕೊಂಡಿದ್ದಾರೆ. 2008ರಲ್ಲಿ 5 ಎಕರೆ 11 ಗುಂಟೆ ಜಮೀನನ್ನು ನಾರಾಯಣಪ್ಪ ತಂದೆ ರಾಮಪ್ಪ ಎಂಬುವವರು ಬಿಲಕಂಟಿ ಹರಿನಾಥ ಗದ್ವಾಲ್ ಹಾಗೂ ಪತ್ನಿ ಭವಾನಿ ಬಿಲಕಂಟಿ ಹರಿನಾಥ ಎಂಬುವವರಿಗೆ ಮಾರಾಟ ಮಾಡಿದ್ದಾರೆ. ನಂತರ ನಾರಾಯಣಮ್ಮ ಬಂಗಾರಪ್ಪ ಇವರು ಗದ್ವಾಲ್ ವೀರಭದ್ರಪ್ಪ ಎಂಬುವವರಿಗೆ ಮಾರಾಟ ಮಾಡಿ ನಾರಾಯಣಪ್ಪ ಇವರು ತಹಸೀಲ್ ಕಚೇರಿಗೆ ಮಿಟಿವೇಶನ್ಗೆ 2 ಬಾರಿ ಸಲ್ಲಿಸಿದ್ದರಿಂದ ದೇವಸ್ಥಾನ ಪರವಾಗಿ ಗ್ರಾಮಸ್ಥರು ಆಕ್ಷೇಪಣೆ ಸಲ್ಲಿಸಿದ್ದರು. ಗದ್ವಾಲ್ ವೀರಭದ್ರಪ್ಪ ಇವರು 2008ರಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರಿಂದ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಲಯಕ್ಕೆ ಅರ್ಜಿ ವರ್ಗಾವಣೆ ಮಾಡಿ ವಿಚಾರಣಾ ಹಂತದಲ್ಲಿದೆ. ರಾಯಚೂರು ತಹಸೀಲ್ದಾರರು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಕಂದಾಯ ಅಧಿಕಾರಿಗಳೊಂದಿಗೆ ಪಂಚನಾಮೆ ಮಾಡಿಸಿ ದೇವಸ್ಥಾನದ ಹೆಸರಿನಲ್ಲಿ ಮಿಟಿವೇಶನ್ ಮಾಡಲು ತಹಸೀಲ್ ಕಾರ್ಯಾಲಯ ಆದೇಶ ನೀಡಿದೆ. ಗದ್ವಾಲ್ ವೀರಭದ್ರಪ್ಪ ಇವರು ಸಹಾಯಕ ಆಯುಕ್ತರ ನ್ಯಾಯಾಲಯದ ಆದೇಶ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಲ್ಲಿಸಿದ್ದರಿಂದ ಆದೇಶ ರದ್ದುಗೊಂಡಿತ್ತು. ಜಿಲ್ಲಾಧಿಕಾರಿಗಳ ಆದೇಶ ಪ್ರಶ್ನಿಸಿ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ಸಲ್ಲಿಸಲಾಗಿದೆ. ಹೈಕೋರ್ಟ್ ಆದೇಶ ಪಾಲಿಸದೆ ಗದ್ವಾಲ್ ವೀರಭದ್ರಪ್ಪ ಹೆಸರಿನಲ್ಲಿ ಮಿಟಿವೇಶನ್ ಮಾಡಿಕೊಡಲಾಗಿದೆ. ಆದರೆ ಗದ್ವಾಲ್ ವೀರಭದ್ರಪ್ಪ ಇವರು ಮರಣಾನಂತರ ಅವರ ಪತ್ನಿ ಅನ್ನಪೂರ್ಣಮ್ಮ, ಮಕ್ಕಳಾದ ಮಲ್ಲಿಕಾರ್ಜುನ, ಅಜಯ್ ಸಿಂಗ್ ಸೇರಿ ಅತಿಕ್ರಮಣ ಮಾಡಿ ಜಮೀನು ಕಬಳಿಸಲು ಹುನ್ನಾರ ನಡೆಸಿದ್ದಾರೆ. ಪ್ರಶ್ನಿಸಿದರೆ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಪುರಾತನ ದೇವಸ್ಥಾನ, ಬೆಲೆ ಬಾಳುವ ಜಮೀನು ಕಬಳಿಸುವ ಪ್ರಯತ್ನಗಳು ನಡೆಯುತ್ತಿದ್ದು ರಕ್ಷಣೆ ನೀಡಬೇಕು, ದೇವಸ್ಥಾನದ ಜಮೀನು ಉಳಿಸಬೇಕು ಎಂದು ಮನವಿ ಮಾಡಿದರು. ಶ್ರೀ ಹನುಮಂತ ದಿವಂಗತ ಹನುಮಂತ 1966ರಲ್ಲಿ ಹನುಮಾನ್ ಮಂದಿರದ ಮೇಲಿನ ಭಕ್ತಿಯಿಂದ ರಿಜಿಸ್ಟರ್ಡ್ ವಿಲ್ ಡೀಡ್ ಮೂಲಕ ನನಗೆ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಥರದ ಸಂತಾನವಿರುವುದಿಲ್ಲವೆಂದು, ಅದಕ್ಕಾಗಿ ಅಸ್ಕ್ಯಾಳ ಸೀಮೆಯಲ್ಲಿರುವ ಸರ್ವೆ ನಂಬರ್ 141,
52 ಗುಂಟೆ ಜಮೀನನ್ನು ಶ್ರೀ ಹನುಮಾನ್ ಮಂದಿರದ ಸರ್ವತೋಮುಖ ಅಭಿವೃದ್ಧಿಗಾಗಿ ರಿಜಿಸ್ಟರ್ಡ್ ವಿಲ್ ಡೀಡ್ ಮೂಲಕ ನೋಂದಣಿ ಮಾಡಿಸಿ ದಾನವಾಗಿ ಕೊಟ್ಟಿರುತ್ತೇನೆ ಎಂದು 1966ರಲ್ಲಿ ಹೇಳಿರುತ್ತಾಳೆ. ನಂತರ ಆಕೆ 68ರಲ್ಲಿ ದೈವಾಧೀನವಾದವು. ಆಗಿನಿಂದ 2007ರವರೆಗೆ ಅದು ಯಾವುದೋ ಕಾರಣದಿಂದ ಆಗಲೇ ಮಂದಿರದ ಹೆಸರಿಗೆ ವರ್ಗಾವಣೆ ಆಗಬೇಕಿತ್ತು. ಯಾಕಾಗಲಿಲ್ಲೋ ನಮಗಂತೂ ಅಷ್ಟು ಗೊತ್ತಿಲ್ಲ. ಆದರೆ ಹನುಮಾನ್ ಮಂದಿರದ ಭಕ್ತರು ಮಂದಿರದ ದೈನಂದಿನ ಪೂಜಾ ಕಾರ್ಯಗಳಿಗಾಗಿ, ಜಾತ್ರೆಗಾಗಿ ಮಂದಿರದ ಜಮೀನನ್ನು ಸಾಗುವಳಿ ಮಾಡುತ್ತಾ 2007ರವರೆಗೆ ಅದನ್ನು ಬರುವ ಉತ್ಪನ್ನದಿಂದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಆದರೆ 2008ರಲ್ಲಿ ಅವರ ದೂರದ ಸಂಬಂಧಿ ಇರಬಹುದು, ಆದರೆ ಅಧಿಕೃತ ವಾರಸುದಾರರಲ್ಲ. ಶ್ರೀಮತಿ ತ್ರಿವೇಣಿ ಗಂಡ ರಾಮಪ್ಪ ಮತ್ತು ರಾಮಪ್ಪ ಗಂಡ ಹೆಂಡತಿ ಇಬ್ಬರು ಕೂಡಿ ರಾಮಪ್ಪ ಗಂಡ ಹೆಂಡತಿ ಇಬ್ಬರು ಕೂಡಿ ತಮ್ಮ ಹೆಸರಿಗೆ ವರ್ಗ ಮಾಡಬೇಕೆಂದು ಸಂಬಂಧಿಸಿದ ತಹಸೀಲ್ನಲ್ಲಿ ಬಹಳ ಸಾರಿ ಪ್ರಯತ್ನ ಪಟ್ಟರು. ಗ್ರಾಮಸ್ಥರಾದ ನಾವು ಅದಕ್ಕೆ ತಕರಾರು ಅರ್ಜಿ ಸಲ್ಲಿಸಿದರು. ಆಗ ಅವರು ಮಾನ್ಯ ತಹಸೀಲ್ದಾರರು ನೀವು ಕೋರ್ಟಿಗೆ ಹೋಗಿದ್ದರ ಬಗ್ಗೆ ಸೂಕ್ತ ಆದೇಶವನ್ನು ಪಡೆಯಬಹುದು ಅಂತ ಹೇಳಿದ್ದಕ್ಕಾಗಿ ಅವರು ನಮಗೆ ಯಾರಿಗೂ ಗೊತ್ತಿಲ್ಲದಂತೆ ಕೋರ್ಟಿಗೆ ಹೋಗಿ ಅಲ್ಲಿ ದಾವೆ ಹೂಡಿದರು. ನಂತರ ನಮಗೆ ಮತ್ತೆ ಪುನಃ ಯಾರಿಗೆ ಗೊತ್ತಿರೋದು ಯಾವುದೇ ಗಮನಕ್ಕೆ ತರದಂತೆ ಲೋಕದವತ್ತಿಗೆ ಅದನ್ನು ದಾವೆಯನ್ನು ತೆಗೆದುಕೊಂಡು ಹೋಗಿ ರಾಜಿ ಡಿಗ್ರಿ ಯಾವುದೇ ಒಂದು ನಮ್ಮ ಕಡೆಯಿಂದ ತಕರಾರಿಲ್ಲದೆ ನಮಗೆ ನೋಟಿಸ್ ಕೊಡದೆ ಗಂಡ ಹೆಂಡತಿ ಇಬ್ಬರು ಆ ಕಡೆ ಈ ಕಡೆ ಎರಡೂ ಕಡೆ ವಕೀಲರು ಅವರೇ. ಈ ಸಂಬಂಧ ಅವರು ಕೇವಲ 10 ದಿನದಲ್ಲಿ ರಾಜಿ ಡಿಗ್ರಿ ತಗೊಂಡು ಅದನ್ನು ಇದೇ ಗ್ರಾಮದ ಸರಾಫ್ ಮರ್ಚೆಂಟ್ ಗತವಾದ ವೀರಭದ್ರಪ್ಪ ಪಂಪಣ್ಣ ಅವರಿಗೆ ಮಾರಾಟ ಮಾಡಿರುತ್ತಾರೆ. ಈ ಸಂಬಂಧ ಕೂಡಲೇ ನಾವು ನಮ್ಮ ಲಕ್ಷ್ಮಣಸಪ್ಪ ವಕೀಲರ ಮೂಲಕ ದಾವೆ ಹೂಡಿರುವುದು. ಅದು ಆ ದಾವೆ 94/2008 ಇರುತ್ತದೆ ದಾವೆ ನಂಬರ್. ಇದು ಇಲ್ಲಿವರೆಗೂ ನಡೆಸಿಕೊಂತ ದಾವೆ ನಡೀತಾ ಇದೆ. ಅವರು ತಮ್ಮ ಹಣದ ಪ್ರಭಾವದಿಂದ ಆ ಜಮೀನನ್ನು ರಿಜಿಸ್ಟರ್ ಮಾಡಿಕೊಂಡ ನಂತರ ತಮ್ಮ ಹೆಸರು ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಸಾಗುವಳಿ ಮಾಡಲು ಈಗಲೂ ಸರ್ವ ರೀತಿಯಿಂದ ಪ್ರಯತ್ನ ಮಾಡುತ್ತಿರುವುದು. ಗ್ರಾಮಸ್ಥ ರಾಮು ನಾಯಕ ಮಾತನಾಡಿ, ದೇವಸ್ಥಾನಕ್ಕೆ ಸೇರಿದ ಜಮೀನು ಕಬಳಿಸುವ ಪ್ರಯತ್ನಗಳು ನಡೆಯುತ್ತಿದ್ದು, ಬೆಲೆ ಬಾಳುವ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಸುಳ್ಳು ವಂಶಾವಳಿ ಮೂಲಕ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಕೂಡಲೇ ದೇವಸ್ಥಾನ ಜಮೀನು ಉಳಿಸಬೇಕು ಎಂದರು. ಅಲ್ಲಿ ಹೋಗಿ ಡಿಸಿ ಏನು ಮಾಡ್ತಾರೆ ಸರ್, ಇದು ಔಟ್ ಫೇವರ್ ಮಾಡ್ತಾರೆ ಸರ್, ಯಾವ ಇಯರ್ ರದ್ದು ಮಾಡಿ ಆ ಇಯರ್ ಮಾಡಿದ್ರು. ಅದಾದ ನಂತರ ನಾವೇನು ಹೈಕೋರ್ಟ್ ಗುಲ್ಬರ್ಗ ಡೈರೆಕ್ಟರ್ ಪೊಸಿಷನ್ ಅಲ್ಲಿ ಒಂದು ಹೈಕೋರ್ಟ್ ಡೈರೆಕ್ಷನ್ ಸದರಿ ದಾವೆಯು ಪಿಟಿಷನ್ ರಿಜೆಕ್ಟ್ ಆಗುತ್ತೆ, ಡಿಸ್ಪೋಸಲ್ ಆಗುತ್ತೆ. ಹೈಕೋರ್ಟ್ ಮೇನ್ ಕೇಸ್ ಇಲ್ಲಿ ರಾಯಚೂರಿನಲ್ಲಿ ಏನು ನಡೀತಾ ಇದ್ದಾರೆ ಆ ಆದೇಶವನ್ನು ವಾದಿ ಮತ್ತು ಪ್ರತಿವಾದಿಗಳು ಪಾಲಿಸಬೇಕಂತೇಳಿ ಅಲ್ಲಿ ಆದೇಶ ಆಗುತ್ತೆ ಸರ್. ಅದು ಆದ ನಂತರ ಇನ್ನೇನು ಮಾಡ್ತಾರೆ ಸರ್, ತಮ್ಮ ಹೆಸರ ಮೇಲೆ ಮತ್ತೆ ತಮ್ಮ ಹೆಸರ ಮೇಲೆ ಪಾಣಿಯನ್ನು ವರ್ಗಾವಣೆ ಮಾಡಿಕೊಡ್ತಾರೆ ಸರ್. ವರ್ಗಾವಣೆ ಮಾಡಿಕೊಂಡು ಅತಿಕ್ರಮಣವಾಗಿ ಅವರು ಪ್ರವೇಶ ಮಾಡಿ ಸುಮಾರು 50 ಜನ ಬಂದು ಯಾರೋ ಕೆಲವನ್ನೆಲ್ಲ ಆಪ್ತನ್ನು ಕರ್ಕೊಂಡು ಬಂದು ವೀರಭದ್ರಪ್ಪ ಮಕ್ಕಳಾದ ಮಲ್ಲಿಕಾರ್ಜುನ ವೀರಭದ್ರಪ್ಪ ಮತ್ತು ಅವರ ಸಹೋದರರು ಮತ್ತು ಅಜಯ್ ಸಿಂಗ್ನವರು ಸುಮಾರು 100 ಜನ ಬಂದು ನಾವು ದಬ್ಬಾಳಿಕೆಯಿಂದ ಅಲ್ಲಿ ಪ್ರಾಪರ್ಟಿಗೆ ಎಂಟ್ರಾಗಿ ಅಲ್ಲಿ ನಮಗೆ ತಾನು ತೊಂದರೆ ಕೊಡ್ತಕ್ಕಂಥದ್ದು ಮಾಡ್ತಾರೆ ಸರ್. ಇದು ನಮ್ಮ ಪ್ರಸ್ತುತ ಪಂಗಡ ಸಮಾಜಗಳನ್ನು ಏನು ಬಿಲ್ಡಿಂಗ್ ಏನು ಮಾಡಿದ್ದಾರೆ ಸರ್, ಅದು ರಿಜಿಸ್ಟರ್ಡ್ ಬಿಲ್ಡಿಂಗ್ ಸರ್.
ಅದಾದ ನಂತರ ನಾವು ವೀರಭದ್ರಪುರ ಮತ್ತು ಅವ್ರ ಮಕ್ಕಳಿಗೂ ಎಲ್ಲ ಹೇಳಿದ್ದೀವಿ, ಇದು ದೇವಸ್ಥಾನದ ಪ್ರಾಪರ್ಟಿ, ದೈವದ ಪ್ರಾಪರ್ಟಿ. ಡಿ ಸಿ ಅವ್ರಿಗೆ ಯಾಕೆ ಮಾಡಿದ್ರು ಆರ್ಡ್ರು? ಅವರು ಕಂಪ್ಲೀಟ್ ಆಗಿರೋ ಗೊತ್ತಿಲ್ಲ ಸರ್. ಬಟ್ ಆದೇಶವನ್ನು ಅವರು ಕೋರ್ಟ್ ವಿಲ್ ಬಿದ್ದಾರಲ್ಲ, ಬ್ಯಾರಿಯರ್ಸ್ ಅಂದ್ರೆ ಮಾಡಬಾರ್ದು. ಕೋರ್ಟ್ ವಿಲ್ ಡಿ ಸಿ ವಿಶೇಷ ಪವರ್ ಕೊಟ್ಟಿದ್ದಾರೆ ಸರ್. ಸರ್ ಎ ಸಿ ಎಂ ಮಾಡಿದ್ದಾರೆ ಸರ್. ಡೈರೆಕ್ಷನ್ ತಹಸೀಲ್ದಾರ್ ಅವರು ಪಂಚನಾಮ ಮಾಡಿದ್ದಾರೆ ಸರ್. ಸ್ಪಾಟ್ಗಳಿಗೆಲ್ಲ ಪಂಚನಾಮ ಮಾಡಿ ಎ ಸಿ ಅವರು ಹನುಮಂತ ದೇವಸ್ಥಾನದ ಹೆಸರು ಮೇಲೆ ಅವರು ಪಾಣಿಯಲ್ಲಿ ಹೆಸರು ಬರ್ತಕ್ಕಂಥದ್ದು ಮಾಡ್ತಾರೆ ಸರ್. ಬಟ್ ಡಿ ಸಿ ಅವರು ಮತ್ತು ಅದಕ್ಕೆ ಏನು ಮುಂದಾಗಿದೆ ಅಂತ ಗೊತ್ತಿಲ್ಲ. ಬಟ್ ಅದನ್ನು 2023ರಲ್ಲಿ ಅವರು ಓನರ್ಗಳಂತೇಳಿ ತೀರ್ಮಾನ ಮಾಡ್ತಾರೆ ಸರ್. ಅದ್ರ ವಿರುದ್ಧ ನಾವು ಎಚ್ಚರಿಕೆ. ಅದು ಈಗ ಕಬ್ಜೆ ಅಂತೂ ನೀವಿದ್ದೀರಿ. ನಾವೇ ಹೌದು, ಈಗ ಸಮಸ್ಯೆ ಏನಂದರೆ ಅವರು ಮತ್ತೆ ಬಂದು ಇದು ಮಾಡಬೇಕು ಅಷ್ಟೇ. ಬರ್ತಾ ಇದ್ದಾರೆ ಬಂದು ಏನು ಮಾಡ್ತಾರೆ ಅಂತಂದರೆ ಕಬ್ಬು ಏನಾದ್ರು ಮಾಡೋದಾಗಿ ನಾವು ಮಾಡ್ತೀವಿ ಅಂತ ವಿನಾಕಾರಣ ನಾವು ತೊಂದರೆ ಕೊಡ್ತಾರೆ ಸರ್. ಹೀಗಾಗಿ ನಾವು ಮನವಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ ವಕೀಲ್, RH ನಾಯಕ, ಕರಿಯಪ್ಪ, ತಿಮ್ಮಪ್ಪ ನಾಯಕ, ವೆಂಕಟೇಶ್ ಮಡಿವಾಳ, ವೆಂಕಟೇಶ್ ಮಾನಸಗಲ್ ಉಪಸ್ಥಿತರಿದ್ದರು. ವಾಲ್ಮೀಕಿ ನಾಯಕ ಸಮಾಜದ ಶಾಸಕರಿಗೆ 2 ಸಚಿವ ಸ್ಥಾನ ಹಾಗೂ 1 MLC ಸ್ಥಾನ ನೀಡಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಳಿ ನಿಯೋಗ ತೆರಳಿ ಮನವಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಮಾಜದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ 15 ಜನ ಶಾಸಕರು ಗೆಲುವು ಸಾಧಿಸಿದ್ದಾರೆ. ಆದರೆ ಕಳೆದ 3 ವರ್ಷಗಳಲ್ಲಿ ಸಮಾಜಕ್ಕೆ ಸಚಿವ ಸ್ಥಾನ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಾಜಣ್ಣ ಇವರ ಸಚಿವ ಸ್ಥಾನ ವಿನಾಕಾರಣ ಕಸಿದುಕೊಳ್ಳಲಾಯಿತು. ಅದೇ ರೀತಿ ಪರಿಶಿಷ್ಟ ಪಂಗಡ ಸಚಿವರಾಗಿದ್ದ ನಾಗೇಂದ್ರ ರಾಜೀನಾಮೆ ನಂತರ ತೆರವಾದ ಸ್ಥಾನಕ್ಕೂ ಯಾರನ್ನು ನೇಮಿಸುತ್ತಿಲ್ಲ. ಕೂಡಲೇ KN ರಾಜಣ್ಣ ಇವರಿಗೆ ಸಚಿವ ಸ್ಥಾನ ನೀಡಬೇಕು. ಪರಿಶಿಷ್ಟ ಪಂಗಡ ಸಚಿವ ಸ್ಥಾನವನ್ನು ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರಿಗೆ ನೀಡಬೇಕು ಎಂದು ಆಗ್ರಹಿಸಿದರು. ಅದೇ ರೀತಿ ಕಲಬುರಗಿಯ ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ನಂದಕುಮಾರ್ ಮಾಲಿ ಪಾಟೀಲ್ ಇವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕು. ಈಗಾಗಲೇ ಕಾಂಗ್ರೆಸ್ ಪಕ್ಷ ವರಿಷ್ಠರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ. ಆದರೂ ಸಚಿವ ಸ್ಥಾನ ನೀಡುತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡುವಾಗ ನಾಯಕ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು. ಈ ಕುರಿತು ಸಮಾಜದ ಹಿರಿಯರೊಂದಿಗೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಮನವಿ ಮಾಡುವುದಾಗಿ ಹೇಳಿದರು. ಸುಮಾರು 2 ವರ್ಷಗಳಿಂದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಿಲ್ಲದೆ ಈ ಇಲಾಖೆಯಿಂದ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳು ಹಿನ್ನಡೆ ಆಗ್ತಾ ಇದ್ದಾವೆ. ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಶಾಸಕರುಗಳಿಗೂ ಮನವಿ ಮಾಡಿದಾಗ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಹೇಳಿದಾಗ ಸಚಿವರೇ ಇಲ್ಲ. ಬಹುಮುಖ್ಯವಾಗಿ ಇಲಾಖೆಗೆ ಸಚಿವರೇ ಇಲ್ಲದಂಗಾಗಿದೆ. ಈ ಖಾತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇರೋದ್ರಿಂದ ಯಾವುದೇ ಒಂದು ಕಡತಕ್ಕೆ ಸಹಿ ಆಗ್ತಾ ಇಲ್ಲ. ಸಚಿವರಿದ್ದಾಗ ಮೇಲಿಂದ ಮೇಲೆ ಅಧಿಕಾರಿಗಳ ರಿವ್ಯೂ ಆಗ್ತದೆ. ಆಮೇಲೆ ಸಮುದಾಯದ ಸಮಸ್ಯೆಗಳಿದ್ದಾಗ ಅಧಿಕಾರಿಗಳು ಅಥವಾ ಸಮುದಾಯದವರು ಹೋಗಿ ಸಚಿವರನ್ನ ಭೇಟಿ ಆಗ್ಬೋದು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಂತಂದ್ರೆ ಒಂದು ಟೈಪ್ ಗಗನ ಕುಸುಮ ಆದಂಗೆ ಆಗಿದೆ. ಯಾಕಂತಂದ್ರೆ ಅವರಿಗೆಲ್ಲ ಇಲಾಖೆಗಳ ಜವಾಬ್ದಾರಿ ಇರ್ತದೆ, ಜೊತೆಗೆ ಅವರು ಭೇಟಿಗೆ ಅಷ್ಟು ಸರಳವಾಗಿ ಅವಕಾಶ ಇರೋದಿಲ್ಲ. ಹಾಗಾಗಿ 2 ವರ್ಷಗಳಿಂದ ಈ ಇಲಾಖೆ ಸಚಿವರೇ ಇಲ್ಲದೆ ನೆನೆಗುದಿಗೆ ಬಿದ್ದಾವ ಸಾಕಷ್ಟು ಕಾಮಗಾರಿಗಳು. ಆಮೇಲೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ, ಪ್ರೈಸ್ ಮನಿ ಬರ್ತಾ ಇಲ್ಲ. ಹಾಗಾಗಿ ಕೂಡಲೇ ಈ ಸಚಿವ ಸ್ಥಾನವನ್ನು ರಾಯಚೂರು ಕೋಟಾನೂ ಕೊಟ್ಟಿಲ್ಲ, ರಾಯಚೂರಿನಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರಿಗೆ ಕೊಡಬೇಕು. ಯಾಕಂದರೆ ಈಗಾಗಲೇ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಅವರಿಗೆ ಅನುಭವ ಇದೆ. ಹಾಗಾಗಿ ಅವರಿಗೆ ಕೊಡಬೇಕು ಅಂತೇಳಿ ಸಮುದಾಯದ ವತಿಯಿಂದ ನಾವು ಮನವಿಯನ್ನು ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈಗ ಮತ್ತೆ ಮಾಧ್ಯಮಗೋಷ್ಠಿ ಮೂಲಕ, ಯಾಕಂದ್ರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಈ ಪುನರ್ರಚನೆ ಸಂದರ್ಭದಲ್ಲಿ ರಾಯಚೂರು ಕೋಟಾನ ಜೊತೆಗೆ ಟ್ರೈಬಲ್ ಡಿಪಾರ್ಟ್ಮೆಂಟ್ನ ಸಚಿವ ಸ್ಥಾನವನ್ನು ಬಸನಗೌಡ ದದ್ದಲ್ ಅವರಿಗೆ ಕೊಡಬೇಕು. ಜೊತೆಗೆ ಏನು ಸಹಕಾರ ಸಚಿವರನ್ನ ಸಣ್ಣ ಒಂದು ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ಪಡೆಯಲಾಗಿತ್ತು. ಕೂಡಲೇ ಅವರಿಗೆ, ಯಾಕಂದ್ರೆ ಹಿರಿಯರ ಜೊತೆಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಸಹಕಾರ ಸಚಿವರು, ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರಿಗೆ ಪುನಃ ಅದೇ ಸ್ಥಾನವನ್ನು ನೀಡಿ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಯಾಕಂತಂದ್ರೆ ಈ ಸಮುದಾಯ ಸುಮಾರು 15 ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಾಗ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ್ ಕಡೆ ಈ ಸಮುದಾಯನ ನಿರ್ಲಕ್ಷ್ಯ ಮಾಡ್ತಾ ಇದೆ. ನೀವು ಒಂದು ವೇಳೆ ಇದೇ ನಿರ್ಲಕ್ಷ್ಯನ ಮುಂದುವರಿಸಿದ್ರೆ ನಾವು, ಯಾಕಂತಂದ್ರೆ ಈಗ ಇಂದ ಒಂದು ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಅದು ಅರಿವಾಗಿದೆ ಈ ಸಮುದಾಯ ಎಷ್ಟು ಜಾಗೃತ ಆಗಿದೆ ಅಂತ. ಈಗ ಪುನಃ ಮತ್ತೇನಾದ್ರೂ ಈ ಪಕ್ಷ ಏನಾದರೂ ನಿಯೋಗ ಹಂತದಲ್ಲಿ ಈಗ ಆಲ್ರೆಡಿ ಹಿರಿಯರಾಗಿರ್ತಕ್ಕಂಥ ಹಾಗೂ ಆಯೋಗದ
ಸದಸ್ಯರಿದ್ದಾರೆ, ದಿವಾಕರ್ ಅಂತೇಳಿ, ಆಮೇಲೆ ಪಂಪಾಪತಿ ಅಂತೇಳಿ ನಿವೃತ್ತ ACP ಇದ್ದಾರೆ, ಆಮೇಲೆ ಸಾಕಷ್ಟು ಜನ ಇನ್ನೂ ಮುಖಂಡರಿದ್ದಾರೆ. ಒಂದು 15 ಜನ 20 ಜನದ ಮುಖಂಡರು ಆಲ್ರೆಡಿ ಪಟ್ಟಿ ಮಾಡಿದ್ದೀವಿ. ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಒಂದು ವೇಳೆ ಸರ್ಕಾರಕ್ಕೆ ನಾವು ಒಂದು ಕಾಲಾವಕಾಶ ಕೊಡೋಣ, ಒಂದು 15 ದಿವಸ 20 ದಿವಸ ಟೈಮ್ ಕೊಡೋಣ. ಅಷ್ಟೊಳಗಡೆ ಅವ್ರು ಏನಾದರೂ ನಾವು ಅಂದ್ಕೊಂಡಿದ್ದು ಬೇಡಿಕೆಯನ್ನು ಈಡೇರಿಸಿದ್ರೆ ಸರಿ, ಇಲ್ಲ ಅಂತಂದರೆ ನಾವು ಹೈಕಮಾಂಡ್ ಮುಂದೆ ಹೋಗೋಣ. ಯಾಕಂದರೆ ಹಿರಿಯರಾಗಿರ್ತಂದ್ರೆ ಎಲ್ಲ ಮೂರ್ತಿ ಅವರಿದ್ದಾರೆ, ಎಲ್ಲರ ನೇತೃತ್ವದಲ್ಲಿ ನಾವು ಪಾರ್ಟಿ ಹೈಕಮಾಂಡ್ನ ಭೇಟಿ ಆಗ್ಬೇಕಂತೇಳಿ ಒಂದು ನಿರ್ಧಾರನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಾಯಕ, ಮಹೇಶ್ ನಾಯಕ, ಸುರೇಶ್ ನಾಯಕ ದಿನ್ನಿ, ರಮೇಶ್ ನಾಯಕ, ಜಲ್ಲಿ ರಾಮಪ್ಪ ನಾಯಕ, ಮಲ್ಲೇಶ್ ನಾಯಕ, ನರಸಿಂಹ ನಾಯಕ, ಹನುಮಂತ ನಾಯಕ, ರಾಣಾ ನಾಯಕ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream. Learn. Grow. Lead. Become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು.
ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಗುರುವಾರದಂದು ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರ ನೇತೃತ್ವದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷ ಮೇ 21ನೇ ದಿನಾಂಕದಂದು ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅದರಂತೆ ಈ ವರ್ಷವೂ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲು ಉದ್ದೇಶಿಸಲಾಗಿದೆ ಎಂದರು. ಭಯೋತ್ಪಾದನೆ ಮಟ್ಟ ಹಾಕಲು ಎಲ್ಲರ ಸಹಕಾರ ಅಗತ್ಯ. ಸ್ವಾರ್ಥ ಬಿಟ್ಟು ರಾಜ್ಯ ಹಾಗೂ ದೇಶದ ಹಿತದೃಷ್ಟಿಯಿಂದ ಭಯೋತ್ಪಾದನೆ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಭಯೋತ್ಪಾದನಾ ಕೃತ್ಯಗಳ ವಿರುದ್ಧ ಜಾಗೃತರಾಗದಿದ್ದಲ್ಲಿ ಸಮಾಜಘಾತಕ ಶಕ್ತಿಗಳು ಹಾಗೂ ಭಯೋತ್ಪಾದಕರು ಅಮಾನುಷ ಕೃತ್ಯಗಳನ್ನು ಮುಂದುವರಿಸುವರು. ಇದರಿಂದ ಅಮಾಯಕರು ಜೀವ ಕಳೆದುಕೊಳ್ಳುವ ಜೊತೆಗೆ ದೇಶದ ಅಭಿವೃದ್ಧಿ ಕುಂಠಿತಗೊಳ್ಳುವುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಯೋಜನಾ ನಿರ್ದೇಶಕ ಶರಣ ಬಸವರಾಜ್ ಕೆ, ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯ್ ಶಂಕರ್ ಸೇರಿದಂತೆ ಕಚೇರಿಯ ಸಿಬ್ಬಂದಿಗಳಿದ್ದರು. ನಗರದ ವಾರ್ಡ್ ನಂಬರ್ 31ರ ಸುಕಾಣಿ ಕಾಲೋನಿಯ ಬಂದರ್ ಗಲ್ಲಿ ಪ್ರದೇಶದಲ್ಲಿ ಒಳಚರಂಡಿಗಳ ಮೇಲಿನ ಸ್ಲ್ಯಾಬ್ಗಳ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬಡಾವಣೆಯ ವ್ಯಾಪ್ತಿಯಲ್ಲಿ ಚರಂಡಿಗಳ ಮೇಲೆ ಒಟ್ಟು 10 ಸ್ಕ್ಯಾಬ್ಗಳನ್ನು ಅಳವಡಿಸಲಾಗಿದ್ದು, ಅವುಗಳಲ್ಲಿ 4 ಸ್ಥಳಗಳಲ್ಲಿ 3 ಹೊಸ ಸ್ಕ್ಯಾಬ್ಗಳನ್ನು ಅಳವಡಿಸುವುದು ಹಾಗೂ 1 ಸ್ಕ್ಯಾಬ್ ಅನ್ನು ದುರಸ್ತಿ ಮಾಡುವ ಅಗತ್ಯವಿದೆ. ಈ ಕಾಮಗಾರಿಯಲ್ಲಿ ವಿಳಂಬ ಮತ್ತು ಬೇಜವಾಬ್ದಾರಿ ತೋರಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ರಸ್ತೆಯಲ್ಲಿ ಸಾರ್ವಜನಿಕರು, ವಾಹನಗಳು, ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ವಾಹನಗಳು ದಿನನಿತ್ಯ ಸಂಚರಿಸುತ್ತಿದ್ದು, ಇದರಿಂದ ಸ್ಕ್ಯಾಬ್ಗಳ ಮೇಲಿನ ಮುಚ್ಚಳಿಕೆಗಳು ಮುರಿದು ಹೋಗಿವೆ. ಅಲ್ಲದೆ ಈ ರಸ್ತೆ 80 ಅಡಿ ಅಗಲವಿರುವ ಪ್ರಮುಖ ರಸ್ತೆಯಾಗಿರುವುದರಿಂದ ಅಪಾಯದ ಸಾಧ್ಯತೆ ಹೆಚ್ಚಾಗಿದೆ ಎಂದು ದೂರಿದರು. ಕೂಡಲೇ ರಸ್ತೆ ಮತ್ತು ಒಳಚರಂಡಿಗಳನ್ನು ದುರಸ್ತಿ ಮಾಡಿ ತುಂಬಿಕೊಂಡಿರುವ ಹೂಳನ್ನು ತೆರವುಗೊಳಿಸಿ ಹೊಸ ಸ್ಕ್ಯಾಬ್ಗಳನ್ನು ಅಳವಡಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಮನವಿಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಬಡಾವಣೆಯ ನಿವಾಸಿಗಳೊಂದಿಗೆ ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇದಲ್ಲದೆ ಈ ರಸ್ತೆ ಮೇಲೆ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಹಾಗೂ ನಗರಸಭೆ ಸದಸ್ಯರು ದಿನನಿತ್ಯ ಓಡಾಡುತ್ತಾರೆ. ಆದರೆ ಸ್ಲ್ಯಾಬ್ ಹಾಕುವುದು, ದುರಸ್ತಿ ಮಾಡುವುದು ಯಾವುದೇ ರೀತಿಯ ಸ್ಪಂದಿಸದೆ ಹೋಗುತ್ತಾರೆ. ಸದರಿ ಈ ರಸ್ತೆ ಮತ್ತು ಚರಂಡಿಗೆ ಕೋಟಿಗಟ್ಟಲೆ ಹಣ ಬಿಡುಗಡೆಯಾದರೂ ಗುಣಮಟ್ಟದಿಂದ ರಸ್ತೆ ಚರಂಡಿ ನಿರ್ಮಿಸಿರುವುದಿಲ್ಲ. ಇದಕ್ಕೆ ತೀವ್ರ ಖಂಡನೀಯವಾಗಿರುತ್ತದೆ. ಈ ಚರಂಡಿಯು ಸರಿಸುಮಾರು 3-4 ಅಡಿ ಆಳ ಇರುತ್ತದೆ. ಈ ಚರಂಡಿ ಮೇಲೆ ಮಳೆ ಬಂದಾಗ ಇಡೀ ರಸ್ತೆ ಮೇಲೆ ಗಂಗಾ ನಿವಾಸ ನೀರಿನ ಟ್ಯಾಂಕ್, ಗಣೇಶ್ ಕಟ್ಟಿ, ಪೇಟ್ಲಾಪುರ, ಚಿಂಚಂಡಿ, ಲೋಹರವಾಡಿ ಮಾರ್ಗದ ಮೂಲಕ ಈ ಚರಂಡಿಗೆ ನೀರು ಹರಿಯುತ್ತದೆ. ಇದು ಸುಮಾರು 10 ತಿಂಗಳಿಂದ ದುರಸ್ತಿಯಲ್ಲಿದ್ದು, ಮಳೆ ಬಂದಾಗ ಚರಂಡಿ ನೀರು ತುಂಬಿ ಹರಿದು ರಸ್ತೆ ಮೇಲೆ ತುಂಬಿ ಇರುತ್ತದೆ. ಇದರಿಂದ ರಸ್ತೆ ಮತ್ತು ಚರಂಡಿ ತಿಳಿದಂತಾಗುತ್ತದೆ. ರಸ್ತೆ ಮತ್ತು ಚರಂಡಿ ತಿಳಿದ ಈಗಾಗಲೇ ಹಲವು ಬಾರಿ ರಾತ್ರಿ ಸಮಯದಲ್ಲಿ ಆಕಸ್ಮಿಕ ಸಾರ್ವಜನಿಕರು ಬಂದಾಗ ನೇರವಾಗಿ ಚರಂಡಿ ಒಳಗೆ ಬೀಳುವ ಸಂಭವ ಹೆಚ್ಚಾಗಿರುತ್ತದೆ. ಸದರಿ ಚರಂಡಿಗಳು ಹೂಳು ತೆಗೆಯುವುದರಲ್ಲಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿರುತ್ತಾರೆ. ಇದಕ್ಕೆ ಇಲ್ಲಿ ಆಯ್ಕೆಗೊಂಡ ನಗರಸಭೆ ಸದಸ್ಯರು ಮತ್ತು ಮಹಾನಗರ ಪಾಲಿಕೆ ಸಂಬಂಧಿಸಿದ ಅಧಿಕಾರಿಗಳೇ ನೇರ ಹೊಣೆಯಾಗಿರುತ್ತಾರೆ. ಈಗಾಗಲೇ ಮಾರ್ಚ್ 2021ರಿಂದ 26ರಿಂದ ಸದರಿ ಚರಂಡಿಯನ್ನು ಬಿದ್ದಿರುವ ಬಂಡೆಕಲ್ಲುಗಳು, ಕಸದ ನೀರಿನ ಬಾಟ್ಲುಗಳು ಮತ್ತು ಮಣ್ಣು ಹೂಳು ತುಂಬಿದ್ದು, ಆದರೆ ಇದುವರೆಗೆ ಹೂಳೆತ್ತಿರುವುದಿಲ್ಲ. ಈ ಚರಂಡಿ ಕೂಡಲೇ ಹೂಳು ತೆಗೆಯಬೇಕು. ಬಂದರಗಲ್ಲಿ ಶಕ್ತಿ ಟ್ರಾನ್ಸ್ಪೋರ್ಟ್ನಿಂದ ರಾಜಕಾಲಿವರೆಗೆ ಹಾಗೂ ಸುಕಾಣಿ ಕಾಲೋನಿ ಸೇರ್ತಾಲ್ ಎಲ್ಲ ಚರಂಡಿಗಳು JCB ಮತ್ತು ಮನುಷ್ಯರಿಂದ ಹೂಳು ತೆಗೆಯಬೇಕು. ಈಗ ಮಳೆ ಬರೋಕ್ಕಿಂತ ಮುಂಚೆ ಹೂಳು ತೆಗೆಯುವುದು ಸೂಕ್ತವಾಗಿರುತ್ತದೆ. ಕಾರಣ ದಯಾಳುಗಳಾದ ತಾವುಗಳು ಈ ಕೂಡಲೇ ಈ ರಸ್ತೆಯಲ್ಲಿ ಬರುವ ರಸ್ತೆ ಮತ್ತು ಒಳಚರಂಡಿಯನ್ನು ಈಗ ಮಳೆಗಾಲ ತೊಂದರೆ ಆಗುತ್ತೆ. ಚಾಲು ಆಗಿದ್ಮೇಲೆ ಏನಾದ್ರು ಸರ್ ಮತ್ತೆ ಬಿದ್ದರೆ ನಾವು ಕಾರಣ ಸರ್ ನಾವು ಕಣ್ಣಲ್ಲಿ ಸರ್ ಅದು ಓಪನ್ ಐತೆ. ಹಾಂ ಸರ್
ನಾನು ಇವತ್ತೇ ಬರ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಸರ್, ಎಲ್ಲ ಎಲ್ಲ ನಮೂನೆ ಎಲ್ಲ ನೀಟಾಗಿ ಬರೆದು ಇವತ್ತು ಬರ್ಸ್ಕೊಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಒಂದು ಕಾಪಿ ನೀವು ಆಮೇಲೆ ಕಲೆಕ್ಟ್ ಮಾಡಿಕೊಂಡು ಸರ್ ಮೀಟ್ ಮಾಡೋದಿಲ್ಲ. ಮುಖ್ಯ ರಸ್ತೆ ಸರ್ ಮಾಡಿಸ್ತೀನಿ, ಇವತ್ತೇ ಮಾಡಿಸ್ತೀನಿ ಸರ್. ಮಾಡಿಸ್ತೀನಿ ಅಣ್ಣ, ಮಾಡಿಸ್ತೀನಿ. ಅವ್ರು ಸರ್ ಆಯ್ತು ಅಣ್ಣ, ಸರ್ ಸ್ವಲ್ಪ ನೀವು ಅಣ್ಣ ಸ್ವಲ್ಪ ಫೋಟೋ ಮಾಡಿ ಸರ್. ಎಲ್ಲ ಲೈನಿಂದ ಎಲ್ಲ ಅಣ್ಣ ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ಖಲೀಲ್ ಪಾಷಾ, ರಾಚಯ್ಯ ಸ್ವಾಮಿ, ಅಶೋಕ್ ಕುಮಾರ್, ಮಹಮ್ಮದ್ ಮನ್ಸೂರ್, ತಾಹೇರ್ ಪಾಷಾ, ಗುರು ಸುದರ್ಶನ್ ರೆಡ್ಡಿ, ಈರಣ್ಣ, ಜಾಫರ್, ಪಾಂಡುರಂಗ, ಸೈಯದ್ ಮೆಹಬೂಬ್ ಹುಸೇನ್ ಬಾಬಾ, ಆನಂದ್, ಸಾದಿಕ್, ನಿಸಾರ್, ಶೇಖ್ ಶಾವಲಿ ಬಾಬಾ, ಫಕ್ರುದ್ದೀನ್, ಸೈಯದ್ ಯೂಸುಫ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಬುಧವಾರ ಸಂಜೆ ರಾಯಚೂರು ನಗರದ ಹೊರವಲಯದ ಯರಮರಸ್ ಬಳಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ವಿಮಾನ ನಿಲ್ದಾಣದ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪ್ರಗತಿಯ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿಗಳು ಮೊದಲಿಗೆ ವಿಮಾನ ನಿಲ್ದಾಣದ ರನ್ವೇ ಕಾಮಗಾರಿ ವೀಕ್ಷಣೆ ನಡೆಸಿ ಕಾಮಗಾರಿ ಪ್ರಗತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಒಟ್ಟು 1.7 ಕಿಲೋಮೀಟರ್ ಉದ್ದದ ರನ್ವೇ ಪೈಕಿ ಇದುವರೆಗೆ 850 ಮೀಟರ್ನಷ್ಟು ರನ್ವೇಗೆ ಮರಂ ಹಾಕಿದ್ದು, ಬಾಕಿ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ ಎಂದು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಬಳಿಕ ಜಿಲ್ಲಾಧಿಕಾರಿಗಳು ಪ್ಯಾಸೆಂಜರ್ ಟರ್ಮಿನಲ್ ಬಿಲ್ಡಿಂಗ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಕಟ್ಟಡಕ್ಕೆ ಈಗಾಗಲೇ ಕಾಲಂ ಮತ್ತು ಛತ್ ಹಾಕಿದ್ದು, ಈಗ ರೂಫ್ ಟ್ರಸ್ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಇದೇ ವೇಳೆ ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್ ಬಿಲ್ಡಿಂಗ್ 1 ಮತ್ತು ಬಿಲ್ಡಿಂಗ್ 2ರ ಕಾಮಗಾರಿಗಳ ಬಗ್ಗೆ ಸಹ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿದರು. ಒಟ್ಟು 12 ಸೆಕ್ಯೂರಿಟಿ ವಾಚ್ ಟವರ್ ಪೈಕಿ ಇದೀಗ 8 ಟವರ್ಗಳ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದೆ. ವಿಮಾನ ನಿಲ್ದಾಣದ ಕಾಂಪೌಂಡ್ ಒಳಭಾಗದಲ್ಲಿನ ಆಂತರಿಕ ರಸ್ತೆಗಳ ನಿರ್ಮಾಣ ಕಾಮಗಾರಿಯೂ ಸಹ ಪ್ರಗತಿಯಲ್ಲಿದೆ. ವಿಮಾನ ನಿಲ್ದಾಣದ ಒಟ್ಟು 8 ಕಿಲೋಮೀಟರ್ ಕಾಂಪೌಂಡ್ ನಿರ್ಮಾಣ ಕಾರ್ಯವು ಈಗಾಗಲೇ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ವಿಮಾನ ನಿಲ್ದಾಣ ಕಾಮಗಾರಿಯನ್ನು ವೇಗಗೊಳಿಸಿ ಬಾಕಿ ಉಳಿದ ಎಲ್ಲ ಕಾರ್ಯಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರಾಯಚೂರು ಹೊರವಲಯದ ದಂಡ ಗ್ರಾಮದ 108 ಹಾಗೂ ಏಗನೂರು ಗ್ರಾಮದ 38 ಮನೆಗಳ ಹಸ್ತಾಂತರ ಹಿನ್ನೆಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಲೇಔಟ್ಗಳಿಗೆ ಬುಧವಾರ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಲೇಔಟ್ಗಳಲ್ಲಿ ಇರಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ಇರಬೇಕು. ಲೇಔಟ್ ಕಾಮಗಾರಿಯು ನಿಗದಿತ ಸಮಯದಲ್ಲಿ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ನಿರ್ದೇಶನ ನೀಡಿದರು. ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ವೆಂಕಟೇಶ್ ಗಲಗ, ಸಹಾಯಕ ಅಭಿಯಂತರ ಮಹೇಶ್, ಗುತ್ತಿಗೆದಾರ ಕಂಪನಿ KMVದ ಪ್ರತಿನಿಧಿಗಳಾದ ಪ್ರವೀಣ್ ಹಾಗೂ ಇನ್ನಿತರರಿದ್ದರು. ಮೇ 28ರಂದು ಬಕ್ರೀದ್ ಆಚರಣೆ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಎಸ್ಪಿ ಅರುಣಾಕ್ಷುಗಿರಿ. ಅಸ್ಕಿಹಾಳ ಶ್ರೀ ಹನುಮಾನ್ ದೇವಸ್ಥಾನ ದಾನ ಜಮೀನು ಕಬ್ಜಾ ಪಡೆಯಲು ಯತ್ನ, ರಕ್ಷಿಸಲು ಸಂಗನಗೌಡ ಪಾಟೀಲ್ ಮನವಿ.
ಪರಿಶಿಷ್ಟ ಪಂಗಡದ ಶಾಸಕರಿಗೆ 2 ಸಚಿವ ಸ್ಥಾನ 1 ಪರಿಷತ್ ಸ್ಥಾನ ನೀಡಲಿ ರಘುವೀರ್ ನಾಯಕ. ಭಯೋತ್ಪಾದನಾ ನಿಗ್ರಹ ದಿನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಆಚರಣೆ, ಪ್ರಮಾಣ ವಚನ ಬೋಧನೆ. ಸುಖಾಣಿ ಕಾಲೋನಿಯ ಬಂದರ ಗಲ್ಲಿಯಲ್ಲಿ ಚರಂಡಿ ಸ್ಕ್ಯಾಬ್ ಹಾಕಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ. ಮತ್ತು ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಿಸಿದ ಡಿಸಿ ಪೂವಿತಾ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.